ಗೆಳೆಯರೇ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸಹಚರರಿಗೂ ಕಾರ್ಯಕರ್ತರಿಗೂ ವಂದನೆಯನ್ನು ಸಲ್ಲಿಸ್ತಾ ನಾನು ಹೇಳ್ತೀನಿ, ಮಹಾಶಯರೇ, ಹಿಂದಿನ ತೆಗೆದಾಕಬೇಕು ಅಂತ ಒಂದು ಸಬ್ಜೆಕ್ಟ್ ತೆಗೆಸಿರಿ, ಬೇಕಾದರೆ ಹುಡುಗರಿಗೆ ಸಹಾಯ ಆಗ್ಬೋದು ಅಂತ ಅಂದ್ಕೊಂಡು ತೆಗೆಸ್ಬೋದು, ತೆಗಿರಿ. ಆದರೆ ಒಂದಾಗಿ ಹೇಳ್ತೀನಿ, ಹಿಂದಿ ತೆಗೆಯೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆಗಲೇ ನೀವು ಎಲ್ಲ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ಅಂತ ಹಾಕಿ ಮಾತೃಭಾಷೆಯಿಂದ ವಂಚಿತರ ಆಗಿಬಿಟ್ರು ಮಕ್ಕಳು. ವಂಚನೆ ಆಗೋಯ್ತು. ಮಾತೃಭಾಷೆಯಲ್ಲಿ ಕೆಲವೊಂದು ಶಬ್ದದ ಅರ್ಥ ಕೇಳಿ ಈಗಲೂ ಗೊತ್ತಿಲ್ಲ. ನಮ್ಮ ಹುಡುಗಲ್ಲೇ ಒಬ್ಬನ ಹತ್ರ ಕೇಳಿದ್ದೀನಿ, ಶುಂಠಿ ಅಂದರೆ ಏನು ಅಂದ್ರೆ ಗೊತ್ತಿಲ್ಲ, ಜಿಂಜರ್ ಅಂದರೆ ಹಾಂ ಜಿಂಜರ್ ಗೊತ್ತು ಅಂತಿದ್ದೇನೆ. ಬಿಡಿ, ಸೆಕೆಂಡ್ರಿ ಹೇಳೋದು. ಮಾತೃಭಾಷೆ ವಂಚಿತರ ಆದರು, ರಾಷ್ಟ್ರಭಾಷೆನೂ ವಂಚಿತರ ಆದರು ಅಂದರೆ ತುಂಬ ಕಷ್ಟ. ನೋಡಿ, 82ನೇ ಇಸ್ವಿಯಲ್ಲಿ ಒಂದು ಕನ್ನಡದಲ್ಲಿ ಒಂದು ಚಲನಚಿತ್ರ ಬಂದಿದೆ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು, ಜಿಮ್ಮಿಗಲ್ಲು. ಅದರಲ್ಲಿ ಡಾಕ್ಟರ್ ಚಿ ಉದಯಶಂಕರ್ ಅವರು ಸಾಹಿತ್ಯ ಬರೆದಿದ್ದಾರೆ. ಏನಿದು, ಹರಿಯೋ ನದಿಯು ಒಂದೇ ಕಡೆ ನಿಲ್ಲಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ. ನಾವು ಇಲ್ಲಿ ಹುಟ್ಟಿ ಇಲ್ಲೇ ಬಾಳ್ತೀವಿ, ಇಲ್ಲೇ ಕೆಲಸ ಮಾಡ್ತೀವಿ, ಆಗಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗಲೇಬೇಕು. ಇಲ್ಲೇ ಬೆಳೆದ್ರೆ ಸರಿ, ಕನ್ನಡ ಒಂದು ಓದಿದರೆ, ಇಂಗ್ಲೀಷ್ ಓದಿದರೆ ಬೋರ್ಡ್ ಓದ್ಕೋಬೋದು. ನಾವು ಕನ್ನಡ ಮಾತ್ರ ಮುಖ್ಯ, ಕನ್ನಡ ಕಡ್ಡಾಯ ಅಂತ ನಾವಿಲ್ಲಿ ಹೆಂಗೆ ಮಾಡ್ತೀವೋ, ನಾಳೆ ನಮ್ಮ ಮಕ್ಕಳು ಕೆಲಸದ ನಿಮಿತ್ತ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲೂ ಅವ್ರು ಹಂಗೆ ಹೇಳ್ತಾರ. ಮಹಾರಾಷ್ಟ್ರದಲ್ಲೇ ಮರಾಠಿ ಮಾತ್ರ ಹಾಕ್ಬೇಕಾ? ಮರಾಠಿ ಹಿಂದಿ ಒಂದೇ ಥರ ಇರ್ತದೆ, ಓದ್ಕೋಬೋದು. UP ಬಿಹಾರ ದಿಲ್ಲಿ ಅಲ್ಲೆಲ್ಲ ಹಿಂದಿನೇ ಮುಖ್ಯ. ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಳ್ಳಿ. ಅದನ್ನು ನಿಲ್ಲಿಸಬೇಡಿ. ಒಂದು ಸಬ್ಜೆಕ್ಟ್ ತೆಗೆಸಿ ಏನೋ ಮಾಡಿ, ಆದರೆ ಹಿಂದಿ ಮುಖ್ಯ. ನಮ್ಮ ದೇಶ ಬಿಟ್ಟು ನೀವು ಅರಬ್ಗೆ ಹೋಗಿ, ಸೌದಿ ಅರೇಬಿಯಾಗೆ ಹೋಗಿ, ಕುವೈಟ್ಗೆ ಹೋಗಿ, ಒಮನ್ಗೆ ಹೋಗಿ, ಎಲ್ಲ ಕಡೆ ಹಿಂದಿ ಇದೆ. ಒಂದು ಸರಿ ಹೋಗಿ ಬನ್ನಿ, ಜಾರ್ಜಿಯಾದಲ್ಲೂ ಹಿಂದಿ ಇದೆ, ಹೇಳ್ತೀರಾ? ಅಮೇರಿಕ ಹೋಗಿ, ಅಲ್ಲೂ ಹಿಂದಿ ನಡೀತದೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ, ಇಷ್ಟ ಆದಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.